ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ನಿಗದಿಯಾದಾಗ ಅವರು ನಿರಾಕರಣೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತಿಂದ ವಿಚಾರಣೆ ಆರಂಭ ಆಗುತ್ತೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿಂದು ವಿಚಾರಣೆ. ಇವತ್ತು ಸಾಕ್ಷ್ಯ ವಿಚಾರಣೆಗೆ ದಿನಾಂಕವನ್ನ ನಿಗದಿಪಡಿಸುವಂತಹ ಸಾಧ್ಯತೆ ಇದೆ. ಇವತ್ತು ನ್ಯಾಯಾಲಯಕ್ಕೆ ಸಾಕ್ಷಿಗಳ ಪಟ್ಟಿಯನ್ನ ಸಲ್ಲಿಸಬೇಕಾಗಿದೆ. ಪ್ರಾಸಿಕ್ಯೂಷನ್ ನಿಂದ ವಿಚಾರಣೆಗೆ ಒಳಪಡಿಸಬೇಕಾದಂತಹ ಸಾಕ್ಷಿಗಳ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆ ಸಾಕ್ಷಿಯ ವಿಚಾರಣೆಗೆ ದಿನಾಂಕವನ್ನ ನಿಗದಿಪಡಿಸಲಾಗುತ್ತೆ. ಅದರ ಬಳಿಕ ಸಾಕ್ಷಿಗಳಿಗೆ ಸಮನ್ಸ್ ಜಾರಿಗೊಳಿಸಿದ ಮೇಲೆ ಕೋರ್ಟ್ನಿಂದ ವಿಚಾರಣೆ ಶುರುವಾಗುತ್ತೆ. ಹಾಗಂತ ಕೋರ್ಟ್ಗೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಖುದ್ದು ಹಾಜರಾಗುವ ಅವಶ್ಯಕತೆ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಆರೋಪಿಗಳ ಹಾಜರಾತಿಯಾಗುತ್ತೆ. ಈಗಾಗಲೇ ಅವರನ್ನ ಖುದ್ದು ಹಾಜರು ಮಾಡಿ ಅವರಿಗೆ ದೋಷವನ್ನ ನಿಗದಿ ಮಾಡಲಾಗಿತ್ತು. ನಿಮ್ಮ ಮೇಲಿರುವಂತಹ ಆರೋಪಗಳು ಏನು ಅನ್ನೋದನ್ನ ಜಡ್ಜ್ ತಿಳಿಸಿದ್ರು. ಅದೆಲ್ಲದಕ್ಕೂ ಕೂಡ ಅವರು ನಿರಾಕರಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಸಾಕ್ಷಿಗಳ ವಿಚಾರಣೆ ಆರಂಭ ಆಗಿದೆ. ಅದಕ್ಕೆ ದಿನಾಂಕವನ್ನ ಇವತ್ತು ಸಾಕ್ಷಿಗಳ ವಿಚಾರಣೆ ಯಾವತ್ತಿನಿಂದ ಆರಂಭ ಆಗುತ್ತೆ ಎನ್ನುವಂತಹ ಸಮಯ ದಿನಾಂಕವನ್ನ ನಿಗದಿಪಡಿಸುವಂತಹ ಸಾಧ್ಯತೆ ಇದ್ದು, ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಸಾಕ್ಷಿಗಳ ವಿಚಾರಣೆಯಾಗಬೇಕಾಗಿದೆ ಎನ್ನುವಂತಹ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಆರೋಪಿಗಳನ್ನ ಕೂಡ ಹಾಜರುಪಡಿಸಲಾಗುತ್ತೆ. ಸಾಕ್ಷಿಗಳಿಗೆ ಸಮನ್ಸ್ ಅನ್ನ ಜಾರಿಗೊಳಿಸಿದ ಮೇಲೆ ಕೋರ್ಟ್ನಿಂದ ಕೆಎಸ್ಆರ್ಟಿಸಿ ಬಸ್ ದುಸ್ಥಿತಿ ಬಗ್ಗೆ ಮಾಜಿ ಸಚಿವರು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಸಾರಿಗೆ ಬಸ್ ವ್ಯವಸ್ಥೆಯ ಬಗ್ಗೆ ಗೂಳಿಹಟ್ಟಿ ಶೇಖರ್ ವಿಡಿಯೋವನ್ನ ಮಾಡಿದ್ದಾರೆ. ಕುಂಭಕೋಣಂನಿಂದ ಬೆಂಗಳೂರಿಗೆ ತೆರಳುವಂತ ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಿಡಿಯೋವನ್ನ ಮಾಡಿದ್ದಾರೆ. ಕುಂಭಕೋಣಂ ಬಳಿ ಆಕ್ಸೆಲ್ ಕಟ್ ಆಗಿ ಸಾರಿಗೆ ಬಸ್ ನಿಂತಿದೆ. ಈ ಬೆನ್ನಲ್ಲೇ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಬಸ್ ಪ್ರಯಾಣಿಸ್ತಾ ಇದ್ದಂತ ಸಂದರ್ಭದಲ್ಲೇ ಘಟನೆ ನಡೆದಿದ್ದರಿಂದ ಡಕೋಟಾ ಓಲ್ವೋ ಬಸ್ ಸಂಚಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿಯಾಗಿ ಬಸ್ ಆಕ್ಸೆಲ್ ಕಟ್ ಆಗಿ ನಿಂತಿದ್ದರಿಂದಾಗಿ ಗಂಟೆಗಟ್ಟಲೆಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಹಾಗಾಗಿ ಡಕೋಟಾ ಓಲ್ವೋ ಬಸ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ದುಸ್ಥಿತಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ್ದು ದುಸ್ಥಿತಿ. ಓಲ್ವೋ ಗಾಡಿಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಸಾಹೇಬರ ಸರ್ಕಾರದಲ್ಲಿ ಹಳೆ ಡಕೋಟಾ ಬಸ್ಗಳನ್ನು ಹಾಕಿ ಇದು ಕುಂಭಕೋಣದಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬರಲಿಕ್ಕೆ ಹತ್ತಿದ್ರೆ 10 ಗಂಟೆಲಿ 8:30ಗೆ ಬಿಟ್ಟರೆ ಬಸ್ಸು ಈ ರೀತಿ ಡಕೋಟಾ ಬಸ್ಗಳನ್ನ ಹಾಕಿ ಒಂದು ಕಡೆ ಫ್ರೀ